ಗುಡ್ ಮಾರ್ನಿಂಗ್. ಎಲ್ರದ್ದು ತಿಂಡಿ ಆಯಿತಾ ಕೇಳ್ತಾ ಇದ್ದೀನಿ. ನಿಮ್ಮದು ತಿಂಡಿ ಆಗಿದ್ರೆ ಹೇಳಿ. ನಾನು ತಿಂಡಿ ಮಾಡಲ್ಲ. ನಾನು ಒಂದೊಂದ್ಸಲಿ ಮಧ್ಯಾಹ್ನ ಊಟ ಮಾಡೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಕೆಲಸಕ್ಕೆ ಹೋದಾಗಿಂದ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಬೆಳಗ್ಗೆ ಕಾಫಿ ಬಿಸ್ಕೆಟ್ ಅಷ್ಟೇ ತಿನ್ನೋದು ನಾನು. ಇವತ್ತು ಸ್ಪೆಷಲ್ ಎಳ್ನೀರು, ಊರಿನಿಂದ ತಂದಿದ್ದೀನಿ ಎಳ್ನೀರು. ತೋರಿಸ್ತೀನಿ ರೀ. ತೊಗೊಂಬಂದಿರೋದು ಎಷ್ಟು ತೊಗೊಂಬಂದಿದ್ದೀನಿ ಅಂತ. 3 ಕೊಬ್ಬರಿ, ತೆಂಗಿನಕಾಯಿ, ಇನ್ನೆರಡು ಸುಲಿದಿಲ್ಲ, ಸುಲಿಸ್ಕೋಬೇಕು. ಎಳ್ನೀರು ತೊಗೊಬಂದೆ. ಯಪ್ಪ, ಇದನ್ನು ತೊಗೊಬರೋಷ್ಟರಲ್ಲೇ ನನಗೆ ಬ್ಯಾಕ್ ಪೇನ್ ಬಂದುಬಿಡ್ತವೆ. 2 ವೀಲರಲ್ಲಿ ತರೋಕ್ಕಾಗಲ್ಲ ಅಲ್ವಾ, ಜಾಸ್ತಿ ಭಾರ ಇರೋದು. ಎಳ್ನೀರು ಭಾರ ಇರುತ್ತಲ್ವ. ಸೂಪರ್ ಆಗಿದೆ. ಕೂದಲೆಲ್ಲ ನೆನ್ನೆ ಗಾಡೀಲಿ ಹೋಗಿ ಬಂದ್ವಲ್ಲ, ಸುತ್ಕೊಂಡ್ಬಿಡೈತೆ. ಇದೆಲ್ಲ ಹೆಂಗೆ ಬಿಡಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಬಿಡಬೇಕು, ಒಂದು ಅರ್ಧ ಗಂಟೆ ನೆನೆಯಕ್ಕೆ. ಇಲ್ಲ ಅಂದರೆ ಸಿಕ್ಕಂತ ಬಿಡಿಸೋಷ್ಟೇ ಅಷ್ಟೇ. ಸುತ್ಕೊಂಡ್ಬಿಟ್ಟೈತೆ ಒಳ್ಳೆ. ನಾನು ಹಿಂಗೆ ಹೆಲ್ಮೆಟು ಹಿಂಗಂದ್ರೆ ಹಿಂಗೆ ಬಿದ್ದೋಯ್ತಾಯ್ತು. ಈಗಾಯ್ತು ನೋಡಿ. ಯಪ್ಪ, ಫುಲ್ಲು ಸುತ್ಕೊಂಡ್ಬಿಟ್ಟಿತ್ತು ಕೂದಲು. 2 ವೀಲರಲ್ಲಂತೂ ಲಾಂಗ್ ಡ್ರೈವ್ ಹೋಗಿ ಬಂದರೆ ನನ್ನ ಸಿಕ್ಕಂತೂ ಬಿಡಿಸೋ ಅಷ್ಟೇ ತುಂಬ ತಲೆನೇ ನೋವು ಬಂದುಬಿಡುತ್ತೆ. ಏರ್ ಫಾಲ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ರೀ. ನೋಡಿ ಇಷ್ಟು ಏರ್ ಫಾಲ್ ಆಗಿದೆ. ಇಷ್ಟು ಬಿಡಿಸಿ, ಇಷ್ಟು ಬಿಡಿಸಿ, ಇಷ್ಟು ಸಿಕ್ಕಾಗಿರುತ್ತೆ. ಇಷ್ಟು ಕೂದಲು ಉದುರಾಗುತ್ತೆ. ಕಿತ್ತೀನಿ. ಚಿನಿ, ಹೇಗಿದೆ ಶಾವಿಗೆ ಉಪ್ಪಿಟ್ಟು? ಚೆನ್ನಾಗಿದೆಯಾ? ಮಿಕ್ಸ್ ಮಾಡಬಾರ್ದಾಗಿತ್ತು. ಅದು ಶಾವಿಗೆ ಸ್ವಲ್ಪ ಇತ್ತು, ಉಪ್ಪಿಟ್ಟು ಶಾವಿಗೆ. ಇನ್ನೊಂದು ಶಾವಿಗೆ ತಂದಿದ್ವಲ್ಲ, ಅದು ಸ್ವಲ್ಪ ಮಿಕ್ಸ್ ಮಾಡಿದೆ. ಅದಕ್ಕೆ ಸ್ವಲ್ಪ ಮುದ್ದೆ ಆಗಿದೆ. ಟೇಸ್ಟ್ ಚೆನ್ನಾಗಿದೆಯಾ? ಅದಕ್ಕೆ ಮಿಕ್ಸ್ ಮಾಡಬಾರ್ದು ಅನ್ನೋದಲ್ವ. ಓಕೆ ಗೈಸ್, ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಜೈ ಡಿವಾಸ್. ಬಾಯ್.